ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತಿದ್ದೀನಿ ಮಾಸ್ಟ್ರೆ. ಬೆಳಗ್ಗೆ ಎದ್ದಿದ್ದು ಲೇಟ್ ಆಗಿತ್ತು, ಅದಕ್ಕೆ ಕಾಲೇಜ್ ಬೇರೆ ಟೈಮ್ ಆಗಿತ್ತು ಅಂತ ನಾನು ನಡ್ಕೊಂಡು ಹೊರಟೆ. ಇನ್ನೇನು ಮಾಡೋಣ, ಬಸ್ ಸಿಗ್ತವೆ ಅಂದ್ಕೊಂಡು. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಲೇಟ್ ಆಗಿದ್ದ ಕಾರಣಕ್ಕೆ ನಂದೇ ಗಾಡಿ ತಗೊಂಡು ಸತ್ನಿ ಗೇಟಲ್ಲಿ ನಿಲ್ಸೋಣ ಅಂತ ನಾವು ಹೊರಟೆ. ಗಾಡೀಲಿ ನೋಡ್ರೆ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ನಮ್ಮ ಅಮ್ಮನ ತಕ ಹೋಗಿ ನೈಸ್ ಹೊಡೆದು ದುಡ್ಡು ಕೇಳಿದೆ. 100 ರೂಪಾಯಿ ಕಾಸು ಕೊಡು, ಪೆಟ್ರೋಲ್ ಹಾಕ್ಸ್ತೀನಿ ಅಂತ. ಹೆಂಗೋ ಗೇಟ್ಗೆ ಹೋದೆ, ಬಸ್ಸು ಇರುತ್ತೆ ಅಂತ. ಇನ್ನೂ ಬಸ್ಸು ಇರಲಿಲ್ಲ, ಹುಡುಗರೆಲ್ಲ ಗೇಟಲ್ಲೇ ಇದ್ರು. ಹುಡುಗರನ್ನ ನಾನು ಮಾತಾಡ್ಸ್ಕೊಂಡು ನಿಂತ್ಕೊಂಡು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬೇಗ ಬಸ್ ಬಂತು, ಸೀದಾ ಬಸ್ ಹತ್ಕೊಂಡು ತುಮಕೂರು ಕಡೆಗೆ ಹೊರಟ್ವು. 9:30 ಹೊರಟಿದ್ಕೆ 10 ಗಂಟೆಗೆ ಹೋದ್ವು. ಹಲೋ, ಏನ್ ಮಾಡ್ತಿದ್ದೀರಾ? ಹೆಂಗೋ ತುಮಕೂರು ಹೋಗಿ ಸೀದಾ ಶೆಟ್ಟಿಹಳ್ಳಿ ಗಾಡಿ ಹತ್ತಿ ಸೀದಾ ಕಾಲೇಜ್ ಕಡೆಗೆ ಪಯಣ ಬೆಳೆಸ್ದೆ. ಕಾಲೇಜ್ ತಕ್ಕೋತ ಒಂದು 10 ಗಂಟೆ ಆಗಿತ್ತು. ಸದ್ಯಕ್ಕೆ ಇನ್ನೂ ಯಾರು ಕ್ಲಾಸ್ ತಗೊಂಡಿರಲಿಲ್ಲ. ಕ್ಲಾಸ್ ತಗೊಳಕ್ಕಿಂತ ಮುಂಚೆ ಹೋಗ್ಕೊಂಬಿಟ್ಟೆ. 10:10ಕ್ಕೆ ಬಂದು ಕ್ಲಾಸ್ ತಗೊಂಡ್ರು. ಆಡೋ ತಕರನ ಕ್ಲಾಸಲ್ಲಿ ಇನ್ನೂ 10 ನಿಮಿಷ ಕ್ಲಾಸಲ್ಲೇ ಕುಂತಿದ್ದೆ, ಏನಾಗಲ್ಲ ಅಂತಾನ. 10:10 ಕ್ಲಾಸ್ ತಗೊಂಡ್ರು, 3 ಗಂಟೆ ಬಿಟ್ರು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. 3 ಗಂಟೆ ಕ್ಲಾಸ್ ಮುಗಿಸ್ಕೊಂಡು ಸೀದಾ ತುಮಕೂರು ಬಸ್ ಸ್ಟ್ಯಾಂಡ್ಗೆ ಹೋದೆ. ಮನೆ ಕಡೆಗೆ ಹೋಗೋಣ ಅಂತಾನ. ನಮ್ಮ ಶೆರೆ ಗಾಡಿ ಅಲ್ಲೇ ಬಂದಿತ್ತು, ಬರಲ್ಲ ಅಂದ್ಕೊಂಡಿದ್ದೆ. ಇವತ್ತು ಯಾಕೆ ಬೇಗ ಬಂದ್ಬಿಟ್ಟಿತ್ತು. ಸೀದಾ ಹೋಗಿ ಹತ್ಕೊಂಡು ಕುತ್ಕೊಂಡೆ. ಇನ್ನೇನು ಮಾಡೋಣ ಬಸ್ ಸ್ಟ್ಯಾಂಡಲ್ಲಿ ಏನ್ಬಿಟ್ಟು. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಅಲ್ಲಿಂದ ಸೀದಾ ಬಸ್ ಹಿಡ್ದು ಗೇಟಲ್ಲಿ ಬೈಕ್ ನಿಲ್ಸಿದ್ನಲ್ಲ, ಅದನ್ನ ಎತ್ತಾಕೊಂಡು ಸೀದಾ ಮನೆ ಕಡೆಗೆ ಹೊರಟೆ. YF ಸಮೀರ್ ಬೇರೆ ಫೋನ್ ಮಾಡಿದ್ರು, ಇವತ್ತು ದೇವಸ್ಥಾನದಲ್ಲಿ ಮಕರ ಜ್ಯೋತಿದು ಮಂಗಳಾರತಿ ಮಾಡ್ತೀವಿ ಅಂತ. ಅಲ್ಲಿ ಬೇರೆ ಹೋಗ್ಬೇಕಾಗಿತ್ತು, ಟೈಮ್ ಬೇರೆ ಆಗ್ಬಿಟ್ಟಿತ್ತು. ಅಲ್ಲಿಂದ ಸೀದಾ ನಾ ಶನಿವಾರದ ದೇವಸ್ಥಾನಕ್ಕೆ ಹೊರಟೆ. ಯಾಕೆ ಅಂದರೆ ನಾವು ಅಲ್ಲೇ ಮಾಲೆ ಹಾಕ್ಸ್ಕೊಂಡಿದ್ದು. ಅದಕ್ಕೆ ಇವತ್ತು ಜ್ಯೋತಿರೋದ ಕಾರಣಕ್ಕೆ ಬೇಗ ಹೋಗ್ಬೇಕಾಗಿತ್ತು. ಲೇಟಾಗಿ ಹೋಗ್ತಾ ಇದ್ದೀನಿ, ಕಾಲೇಜಿಂದ ಬರೋದು ಲೇಟ್ ಆಯ್ತು, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾ ಆದಷ್ಟು ಬೇಗ ಹಾಸ್ಪಿಟಲ್ ಹೊರಟೆ ಗಾಡಿ ತಗೊಂಡು. ನಿಮ್ಮನ್ನ ತಡೆದಿರುವವರು ಯಾರು? ದೇವಸ್ಥಾನ ಹತ್ರ ಹೋಗ್ಬಿಟ್ಟು ನಮ್ಮ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡು ಮಂಗಳಾರತಿ ತಗೊಂಡು ಇನ್ನೇನು ಮನೆ ಕಡೆಗೆ ಬರ್ಬೇಕಾಗಿತ್ತು. ಊಟ ಮಾಡ್ಕೊಂಡು ಮಾಲೆ ಹಚ್ಕೊಂಡಿದ್ದರು. ಸ್ವಾಮಿಗಳೆಲ್ಲ ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ನಿಂತ್ಕೊಂಡೆ. ನಮ್ಮ ಸ್ವಾಮಿಗಳು ಒಂಥರ ಪವರ್ಫುಲ್ ಮ್ಯಾನ್ಸ್ ಇದ್ದಂಗೆ. ಅವರು ತಿರ್ಸಿ ಶಾಪ ಕೊಟ್ಬಿಟ್ರೆ ಮೊದ್ಲೇ ನೀನು ಸಿಳ್ಳೆ ಕ್ಯಾತಿದ್ದಂಗಿದೀಯಾ, ಆಮೇಲೆ ಮಗನೇ ನಿಮ್ಮ ಅವನು ಒತಿ ಕ್ಯಾತಾದಂಗ ಆಗ್ಬಿಡ್ತೀಯ. ಅಲ್ಲೇ ಶನಿ ಮಹಾತ್ಮ ದೇವಸ್ಥಾನದ ಹತ್ರ ಪ್ರಸಾದ ಮಾಡಿಸಿದ್ರು ಬಂದಿರೋದು ಭಕ್ತಾದಿಗಳಿಗೆ. ಅಲ್ಲೇ ಪ್ರಸಾದ ಮುಗಿಸ್ಕೊಂಡು ಸೀದಾ ಮಾತಾಗ ಬಂದೆ. ಅಲ್ಲಿ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಪ್ರಸಾದ ಮುಗಿಸ್ಕೊಂಡು ಹೆಂಗೋಲೆಲ್ಲ ಮುಗಿಸ್ಕೊಂಡು ಸೀದಾ ಮನೆ ಹತ್ರ ಬರುವಂಥ ಗಾಡಿ ಎತ್ತಕೊಂಬಂದೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ಫಾಲೋ ಮಾಡ್ಕೊಳ್ರಿ. ಲಾಸ್ಟಲ್ಲಿ ಅಯ್ಯಪ್ಪ ಸ್ವಾಮಿ ವಿಡಿಯೋ ಹಾಕಿದ್ದೀನಿ, ನೋಡ್ಕೊಂಡೋಗಿ. ನಾಳೆ ವ್ಲಾಗಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಪವನ್ ಕನ್ನಡಿಗ. ಪ್ರತಿ ವರ್ಷವೂ ಮಕರ ಸಂಕ್ರಾಂತಿ ಎಂದು ಪರಂಜ್ಯೋತಿ ರೂಪನಾಗಿ ತಮ್ಮೆಲ್ಲರಿಗೂ ಕಾಣಿಸಿಕೊಳ್ಳುತ್ತೇನೆ. ಭಗವಾನ್ ಶರಣಂ ಭಗವತಿ ಶರಣಂ ಭಗವಾನೇ ಭಗವತಿಯೇ ದೇವಾ ಶರಣಂ ದೇವಿ ಶರಣಂ ದೇವನೇ ದೇವಿಯೇ ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ ಭಗವತಿ ಶರಣಂ ಭಗವಾನ್ ಶರಣಂ 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 ಅಯ್ಯಪ್ಪ.